ಏನಾಯ್ತು? ಅಯ್ಯೋ ನನ್ನ ಅಕ್ಕನೆ ಮಾತಾಡ್ತಾ ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊತಿದ್ವಲ್ಲಪ್ಪ. ಎದ್ದು ತಿರ್ಗಾಡಕ್ಕೂ ಕಾಲಿದ್ದಂಗೆ ಮಾಡ್ಕೊಂಡು ಕೂತಾಡಲ್ಲ, ಮೂಲೆಯಲ್ಲಿ ಮುರ್ಕೊಂಡು ಎಂತ ಆಚಾರ ಮಾಡ್ಕೊಂಡಪ್ಪ ನಮ್ಮಕ್ಕ. ಅಯ್ಯೋ ಎತ್ತರ ಕುತ್ಕೊಳ್ದಂಗೆ ಕುತ್ಕೊಂಡ್ರೆ ಹೇಳ್ದಂಗೆ ಮಾಡಿಸ್ಕೊಂಡ್ಲಪ್ಪ. ಕಾಲು ಮುರ್ಕೊಂಡು ನೀವು ವಯಸ್ಕೊಂಡು ಮೂಲೆಯಲ್ಲಿ ಇಟ್ಕೊಂಡು ಕುತ್ಕೊಂಡಿಲ್ಲ ಕಮ್ಲಕ್ಕ, ಎಂತ ಆಚಾರ ಮಾಡ್ಕೊಬಿಟ್ಟೆ. ಇದು ಯಾವ ಮನೆ ಬರ ಎದ್ದು ಯಾರ ಮಕ್ಕ ನೋಡಿದೇವ? ಅಯ್ಯೋ ಇದು ಯಾಕೆ ಬಡ್ಕೊಂಡಲ್ಲ ಕಾಣೆ. ನೀನು ಸೋತಾಗಿದ್ದಾನ ನಾನು ಬಡ್ಕೊತ ಕೂತಾಡಲ್ಲ, ಇನ್ನೂ ಸತ್ತಿಲ್ಲ ಕಣ್ಬಾ. ಅಯ್ಯೋ ಕಾಲು ಮುರ್ದೋದಕ್ಕಿಂತ ಸತ್ತೋಗಿದ್ರೆ ಎಷ್ಟು ನೆಮ್ಮದಿ ಆಗಿತ್ತು. ನನ್ನ ಕೋಳಿಗಳೆಲ್ಲ ನೆಮ್ಮದಿಗಾರೆ ಮನೆ ಬಗ್ಲೆಲ್ಲ ಆಟ ಆಡ್ಕೊಂಡಿರೋವು. ಏನವ ಪಿಸಿ ಪಿಸಿ ಮಾತಾಡ್ತಾ ಇದ್ದೀರಾ? ಏನಂಗೆ ಮಾತಾಡ್ತೀರಿ? ಅಯ್ಯೋ ನಾನೇನು ಮಾತಾಡೋಣ ಬಕ್ಕ, ಈ ವಯಸ್ಸಿಗೆ ಕಾಲು ಮುರ್ಕೊಂಡು ಮೂಲೆ ಕುತ್ಕೊಂಡಲ್ಲಪ್ಪ ಪಾಯಿ ಅಂತ ಮಾತಾಡ್ಬೇಕನ. ಅಯ್ಯೋ ನನಗೆ ಯಾರೋ ಮಾಡೋರು ಕಾಲು ಮುರ್ಕೊಂಡು ಕುತ್ಕೊಂಡಲ್ಲ. ಅಯ್ಯೋ ಅಲ್ಲೇ ಯಾರೋ ಪ್ರಾಣ ಹೋಗಿದ್ರೆ ನೆಮ್ಮದಿ ಆಗೋದಕ್ಕನವ. ಅಯ್ಯೋ ಅಕ್ಕ ಯಾಕಂಗೆ ಮಾತಾಡಿ ಸುಮ್ಮನಿರು, ಹಾಗೆಲ್ಲ ಮಾತಾಡಬೇಡ. ಸರಿ ಬೋವಾಯ್ತಾ ಕುತ್ಕೋ, ಕಾಪಿನಾರ ಕುಡಿವೆ ಬಾ. ಅಯ್ಯೋ ಗ್ಯಾಸ್ಟ್ರಿಕ್ಕು ಅಂತ ಕಾಫಿ ಕುಡಿಯೋದೇ ಬಿಟ್ಬಿಟ್ಟೆ ಕನಕ. ಬೇಡ ನನಗೆ ಅಂತಾದರೆ ಮಡಗಿಸ್ಬೇಡ, ನಿನಗಾದ್ರೆ ಮಡಗಿಸಿ ಇಡಿಸಿದ್ರೆ ಒಂಚೂರು ಕುಡ್ಕತೀನಿ. ಮಳ್ಳಿ ಕಾಲು ನೇವಿ ಹಾಕೊಂಡು ಇದೇ ನೇವಿ ಅನ್ಕೊಂಡು ಹೊತ್ತು ಸಂದೆಲ್ಲ ಏನು ಕಮ್ಲಾಕ ನೋಡ್ತೀನಿ ಅಂತ ಇದೇ ನೇವಿ ಹಾಕ ಬತ್ತಳಿಸೋದು. ಕಾಫಿ ಟೀ ಅನ್ಕೊಂಡು ಬಿಟ್ಬಿಟ್ಟಿದ್ದಾಳಂತೆ. ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ಟ್ರಿಕ್. ಯಾವ ಗ್ಯಾಸ್ಟ್ರಿಕ್ ಆಗಿದ್ದಳಿಗೆ ಈ ವಯಸ್ಸಿಗೆ ಏನು ಕಾತ್ಕೊಂಡು ವಯಸ್ಸಾಗ್ಬಿಟ್ಟಿದ್ದವಳಿಗೆ ಯಾವ ಆಟ ಆಡೋಣ ಮಳ್ಳೀರು. ಹಂಗಾದ್ರೆ ಏನು ಮನೇಲಿದ್ದಾಗ ಕಾಪಿನ ಕುಡಿಕಿಲ್ವೇನೋ? ಕಾಫಿ ಪಾತ್ರೆನೇ ಬಿಡಿಕ್ಲಿಲ್ಲ ನನ್ನ ಕಾಣೆ. ಹೊತ್ತು ಸಂದೆಲ್ಲ ಕಲ್ಗೋ ಸೈಸಂಗೆ ಹಾಯಿಸ್ತಾರೆ, ಮೆತ್ತ ಬೇರೆ ಅಂತಾಳೆ, ಕೆಲ್ಸ್ಕೊಂಡು ಹೋಗ್ತಾರೋ ಅಂತ. ಅಯ್ಯೋ ನೀನು ಯಾವಾಗ ಬಂದರೂ ಹಿಂಗೆ ಕನಕ, ಈ ಪಾಟಿ ನೋವುವಲ್ವೇ ಕಾಫಿ ಕುಡಿ ಅಂತೀಯ ನೋಡು. ಈಗ ನಿನ್ನಂತೊಳಗೆ ಹಿಂಗೆ ಆಗ್ಬೇಕಾ? ದೇವ್ರಿಗೆ ಕರುಣೆ ಅನ್ನೋದು ಇಲ್ಲ ಕಂಡ್ಬಿಡು. ಅಯ್ಯೋ ಪರವಾಗಿಲ್ಲ ಬೋವ, ಒಂಚೂರು ಕುಡಿವೆ ಬಾ. ಪ್ರೇಮ ಎರಡು ಲೋಟ ಕಾಫಿ ತಗೋಬೋವ. ತೂ ಯಾಕೆ ಹಿಂಗೆ ಎಲ್ಲ ಬಂದರು? ಏನು ನಮ್ಮ ಅತ್ತೆಗೆ ಏನೋ ಆಗ್ಬಿಟ್ಟದೇನೋ ಬರ್ತಾರೆ ಎಲ್ಲವ. ಅವಳು ನೋಡೋಕ್ಕೆ ಅಂತ ಹೊತ್ತು ಸಂಜೆ ಬಂದು ತಲೆ ತಿಂತಾರೆ. ಅವಳು ಏನಾರು ಹೋಗ್ಬಿಟ್ರಂತು ದೇವರೇ ಗತಿ. ಇವಳೇನು ಪಿಸ್ಬಿಡ್ತಾ ನಿಂತವಳಲ್ಲ, ಅವ್ರ ಅತ್ತೆ ಕಾಫಿ ತಗೋ ಬಂದ್ರು ಬಂದು ನೋಡ್ಬಿಟ್ಟು ಅಲ್ಲೇ ನಿಂತವಳೆ ಅಂತ ಅಂದ್ಕೊಟ್ಟವಳ ಕೊಡಿಕಿಲೋ ಕಾಣೆ. ಅಯ್ಯೋ ಅಕ್ಕ ಎಷ್ಟೊತ್ತಲ್ಲಿ ಬಂದಕ್ಕ ನಮ್ಮ ಅತ್ತೆ ನೋಡಕ್ಕೆ ಬಂದ್ರಿ? ಅಯ್ಯೋ ನೋಡಿ ಗಾಚಾರವ, ನಮ್ಮ ಗಾಚಾರಕ್ಕೆ ಹೆಂಗೆ ಮಾಡ್ಕೊಂಡಿದ್ದಾರು. ಏನು ಮಾಡೋಕ್ಕದ್ದು ಬಿಡು, ಹಣೆ ಬರೋದು. ನೀನೇನು ಮನೆಗೆಲ್ಲ ಬೇಕು ಅಂತ ನೀರುದಿದೆ, ವಾರ ಅಂತ ಒರ್ಸಕ್ಕೆ ಹೋಗಿದ್ದಿ. ನಿಮ್ಮ ಅತ್ತೆ ಕಣ್ಬಿಡ್ಕೊಂಡು ನೆಟನೇರಾಗ ಬಂದಿರೆ ಇವೆಲ್ಲ ಆಗೋಂಗೇ ಇಲ್ಲ. ನೀನೇನು ಮಾಡೋಗಿದ್ದು ಬಿಡು. ಅಲ್ಲ ನನ್ನ ನೋಡಕ್ಕೆ ಬಂದಿದ್ದಾಳು ಹುಷಾರಿಲ್ದಾರಳು ಅಂತ, ಇಲ್ಲ ಬೈಯಕ್ಕೆ ಬಂದಿದ್ದಾಳ ಕಾಣೆ. ಅಕ್ಕ ಹಿಂಗೆ ನಮ್ಮ ಅತ್ತೆ ಕಾಲು ಸೇರಿದಾಗ ನೆಟನೇರಾಗ ಬಂದಿದ್ರೆ ಇವೆಲ್ಲ ಆಗಬೇಕಾಗಿತ್ತ. ನಾನೇ ಒರ್ಸ್ಕೊಂಡು ತಿಂದು ಹೋಗೀನಿ, ಆ ತಿನ್ಬತ್ತಿ ದಡಾರ ಮಿದ್ಬಿಟ್ಲಲ್ಲ. ಈಗ ಕಾಲು ಮುರ್ಕೊಂಡು ಮೂಲೆ ಕೂತಾಳಲ್ಲ, ಎಲ್ಲ ಕೆಲಸನೂ ಮಾಡೋರು. ಕೋಳಿ ಬೇಕು, ಕೊತ್ತಿಬೇಕು, ನಾಯಿ ಬೇಕು, ನರಿಬೇಕು ಅಂತ ಸಾಕೋಬಿಟ್ಟಾಳೆ. ನನ್ನ ಮಕ್ಕಳೇನು ಮಾಡೋಣ, ಕೋಳಿಗೆ ಮಾಡೋಣ, ಯಾವ್ಯಾವ್ದಕ್ಕೆ ಅಂತ ಮಾಡಣೆ. ಅಯ್ಯೋ ಬಾಯಿಲಿಟ್ಟಾಕ ಅಲ್ಲೇ ಯಾರೋ ನಿಗರ್ ಕಪ್ಪಿದ್ರತ್ತಾಗಿ ಅಮ್ಮಗೆ ನೆಮ್ಮದಿನಾರೇ ಆಗೋದು. ಸುಮ್ಕಿರತ್ತಾಗಿ ನಿಮ್ಮ ಮನೇಲಿ ಇವಳೊಬ್ಳಿಗೆ ಮಾಡ್ಕೊಂಡು ಕೂತಾಳೆ, ನಮ್ಮ ಮನೇಲಿ ಅವಳೊಬ್ಳು ಲೊಟ ಅಂತಾಳೆ ಎಷ್ಟೊತ್ತಲ್ವೇ. ಅವ್ರ ಬಾಯಿ ಯಾರೋ ಸೇದಲ್ಲಿ ಸುಮ್ಕಿರತ್ತಾಗಿ ಹೆಂಗೋ ಮೂಲೆಲ್ಲಾರು ಮುರ್ಕೊಂಡು ಕೂತಾಳೆ. ನಮ್ಮ ಮಟ್ಟೆ ಒಳಗೆ ಒಂದಪ್ಪ ಕಾಲು ಮುರಿದೋಗ್ಬಿಟ್ರೆ ಹಿಂಗೆ ಹಾಲ್ನಾರು ಕುಡ್ಕೊತೀನಿ ಅರ್ಧ ಲೀಟ್ರ್. ಅಯ್ಯೋ ಅದು ಬೇರೆ ಮಾಡ್ಕೋನು ಈ ಮಾಡೋರು ಯಾರು ಮೂಲೆಯಲ್ಲಿ ಕೂತಾಳಲ್ಲ. ಈಗ ಅಲ್ಲೇ ಒಂದು ಲಕ್ಷ ತಿರೋಯ್ತು. ಏಳನೇ ಒಳ್ಳೆ ಮೇಕೆ ಎತ್ತಕ್ಕದ ಇಳ್ಕಕ್ಕದ ತೊಲೆ ಮರಿ ಇರುವಂಗ ಅವಳೆ ಸಣ್ಣಗಿದ್ದಾಳೆ ಹೆಂಗಾರ ಇಲ್ಲಿ. ನಾನು ಕಣ್ರಪ್ಪ ನಮ್ಮೂರ ಸೊಗಡು ಪ್ರೇಮ ಮಾತಾಡ್ತಾ ಇರೋದು. ನಮ್ಮೂರ ಸೊಗಡು ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಮುಂದುವರ್ಸೋಕ್ಕೆ ಅವಕಾಶ ಕೊಡಿ.